ಸೀರಿಯಲ್ ಗೌರಿ ಕಲ್ಯಾಣ ಸೀರಿಯಲ್ ಇದೆ ಅಲ್ಲ, ಇದು ಗುರುವಾರದ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಅಜ್ಜಿ ಅದೇ ಹೇಳ್ತಾಳೆ, ನಿಮ್ಮನೆ ಗೊಂಬೆನ ಹಾಳು ಮಾಡಿದ್ದು ನಮ್ಮನೆ ಗೊಂಬೆ ನಮ್ಮನೆಯಲ್ಲಿದೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಅಜ್ಜಿ. ಅದೇ ಟೈಮಿಗೆ ವಿವೇಕಿದ್ದು ನಾವು ಡಿಸೈಡ್ ಮಾಡ್ಕೊಂಡೇ ಬಂದೀವಿ, ಅನಿಕೇತ್ಗೆ ಮೋನಿಕಾನು ಕೊಟ್ಟು ಮದುವೆ ಮಾಡಬೇಕಂತ ನಾವು ಡಿಸೈಡ್ ಮಾಡ್ಕೊಂಡು ಬಂದಿದ್ದೀವಿ ಅಂತ ವಿವೇಕ್ ಹೇಳಿದ ಕೂಡಲೇ ಇಲ್ಲಿ ಗೌರಿ ಮತ್ತು ಗೌರಿ ಅವ್ರ ತಂದೆ ಕಾಂತಲಕ್ಷ್ಮಿ, ಅವ್ರ ತಮ್ಮ ಶಾಂತಲಕ್ಷ್ಮಿ, ಅವ್ರ ತಂದೆ ಶಾಂತವೀರು ಪ್ರತಿಯೊಬ್ಬರು ಖುಷಿಯಾಗಿ ನಮಸ್ಕಾರ ಅಂತ ಕೈ ಮುಗಿತಾರೆ. ಅದೇ ಟೈಮಿಗೆ ಈ ಕಡೆಯಿಂದ ಇಲ್ಲಿ ಎನ್ಕೋ ಇದು ಸ್ಟಾರ್ಟ್ ಆಗಿದೆ. ಚಂಚಲನ ಮಗಂದು ಇಬ್ಬರದು. ಅವ್ರ ಅಣ್ಣ ಬೈತಾ ಇರ್ತಾನೆ, ಎಂಥ ಸಂಸ್ಕಾರ ಕಲಿಸಿದ್ಯಮ್ಮ ನಿನ್ನ ಮಗಗೆ ಅಂತ. ಅವ್ರ ದೊಡ್ಡಣ್ಣನೂ ಬೈತಾನೆ, ಅವ್ರ ಸಣ್ಣಣ್ಣನೂ ಬೈತಾನೆ. ಇದು ಎಲ್ಲ ಇದಣ್ಣ ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಾ ಇರ್ತಾರ. ಎಲ್ಲರೂ ಸೇರಿ ನನ್ನ ಮಗನ ಮೇಲೆ ಬ್ಲೇಮ್ ಮಾಡ್ತಾ ಇದ್ದೀರಾ, ನಮ್ಮದೇ ತಪ್ಪಿದೆ, ಆ ಹುಡುಗಿದು ತಪ್ಪಿಲ್ಲ ಅಂತಂದೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಇದೇ ಟೈಮಿಗೆ ಹೌದು ಆ ಹುಡುಗಿದು ತಪ್ಪು ಅನ್ನೋದ್ರೊಳಗೆ ನಿನ್ನ ಮಗ ಎಲ್ಲ 7 ಹೆಜ್ಜೆ ಇಡೋದ್ರಾಗೆ 8, 9, 10 ಎಲ್ಲ ಹೆಜ್ಜೆ ಇಟ್ಬಿಟ್ಟಿದ್ದಾನೆ ಅಣ್ಣ, ಇದು ಈಸ್ ಟೂ ಮಚ್ ಅಂತ ಚಂಚಲ ಬೈದ. ಇದು ಈಸ್ ಟೂ ಮಚ್ ಅಂದರೆ 2 ಮಂತ್ಸ್ ಇಲ್ಲ 2 ಮಂತ್ಸ್ ಆವಾಗಲೇ ಆ ಹುಡುಗಿ ಪ್ರೆಗ್ನೆಂಟ್ ಅಂತ ಅವ್ರಣ್ಣ ಬೈತಾನ. ಅಷ್ಟೊಂದು ಫ್ರಾಡ್ ಮಾಡಿದ್ಯಾ ನೀನು ಅಂತ ಅವ್ರ ಮಾವನವ್ರು ಇಬ್ಬರು ಬೈತಾರೆ. ಅಲ್ಲೋ ನಮ್ಮ ಕಂಪ್ನಿಗೆ ಫೈರ್ ಆಕ್ಸಿಡೆಂಟ್ ಆಗಿದೆ ಅಂತ ನೀನು ಫೋನ್ ಮಾಡಿದೆಲ್ಲ, ನನ್ನನ್ನೇ ಹಸಿ ಸುಳ್ಳು ನಂಬಿಸ್ಬಿಟ್ಟಿದ್ದ. ಹ್ಞೂನಪ್ಪ ಇವನು ಸುಳ್ಳಿನ ಕೋಟೆಯ ಕಾವಲಗಾರ ಅಂತ ಅವರು ಹೇಳ್ತಾರೆ. ಈ ಆ ಹುಡುಗಿಯಿಂದ ಇಷ್ಟೆಲ್ಲ ಆಗ್ತಾ ಇರೋದು ಅಂತೆಲ್ಲ ಹೇಳಿ ಜಗಳ ಆಡಿದೆ. ಯಾರೇನಿದೆ ಅಲ್ಲ ಈ ಕಡೆ ಇದ್ದು ಆಶಾ ಇದ್ದು, ಅಲ್ಲ ಚಂಚಲ ನಿನ್ನ ಮಗಂದು ಅಷ್ಟು ಹಿಂಗ ಅಂತ ನಿನ್ನ ಮಗನ ಹಾಡಿ ಹೋಗಲಿ ಅಟ್ಟಕ್ಕೆ ಏರಿಸ್ತಿದ್ದೀನಿ ನಿನ್ನ ಮಗ ಇಂಥ ಕೆಲಸ ಮಾಡಿ ಎಂಥ ಸಂಸ್ಕಾರ ಕಲಿತಿದ್ದೀನಿ ಅಂತ ಆಶಾನು ಬೈತಾಳ. ಆಶಾ ಅವರು ಬೈದಾಗ ಮತ್ತೇನೋ ಅವರು ದೊಡ್ಡ ಮಾವನು ಬೈತಾರೆ. ಪ್ರತಿಯೊಬ್ಬರು ಬೈದಾಗ ಅಕ್ಕ ಆ ಹುಡುಗಿ ತಪ್ಪಿಲ್ಲ, ಬರೀ ನನ್ನ ಮಗಂದೇ ನನ್ನ ಮಗಂದೇ ಹೇಳ್ತೇನೆ. ಆ ಹುಡುಗಿದು ತಪ್ಪಿದ್ದೇ ಇಲ್ಲದೆ ಇರೋದು. ಇದೇ ಟೈಮಿಗೆ ಅಜ್ಜ ಅಜ್ಜಿ ಇಬ್ಬರು ಬರ್ತಾರೆ. ಅಜ್ಜ ಅಜ್ಜಿ ವಿವೇಕು ಗೌರಿ ಎಲ್ಲರೂ ಮನೆಗೆ ಬಂದಿರ್ತಾರೆ. ಎಲ್ಲರೂ ಬಂದಾಗ ಅವ್ರು ತಪ್ಪಿಸ್ಕೊಂಡು ಹೋಗ್ಬೇಕಂತ ಹೋಗ್ತಾರೆ ರೂಮ್ ಒಳಗೆ. ತಾಯಿ ಮಗ ಇಬ್ಬರು ಚಂಚಲ ಮಗ. ಇದೇ ಟೈಮಿಗೆ ನಿಲ್ಲಿ ಅಂತೇಳಿ, ಅಯ್ಯೋ ಇಷ್ಟೊತ್ತು ಇವ್ರ ಸೆಷನ್ ಮುಗೀತು, ಇವಾಗ ನಿಮ್ಮ ಸೆಷನ ಅಂತೆಲ್ಲ ಚಂಚಲ ಬೈದ್ಬಿಟ್ರೆ. ಚಂಚಲ ಬೈದರೆ ಅವರಮ್ಮ ಯಾವುದಮ್ಮ ಅಂತ, ಇಲ್ಲ ನಾವು ಇವ್ರ ಮನೆಗೆ ಹೋಗಿದ್ವಿ, ಶಾಂತವೀರಿಗೆ ಮಾತು ಕೊಟ್ಟಿವಿ ನಾವು ಅಂತೆಲ್ಲ ಹೇಳ್ತಾನೆ. ಓಹೋ ಶಾಂತವೀರಿಗೆ ಮಾತು ಕೊಡೋಕೆ ಹೋಗಿದ್ವಿ, ಎಲ್ಲರೂ ಸೇರಿ ನನ್ನ ಮಗನ ಲೈಫ್ ಫಿನಿಷ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದೀರಾ, ಸ್ಕೆಚ್ ಮಾಡಿದ್ದೀರಾ ಅಂತೆಲ್ಲ ಜಗಳ ಆಡ್ತಾನೆ. ಹಂಗಂದರೆ ನನ್ನ ಮಗನ ಮದುವೆಯಲ್ಲಿ ನನ್ನ ಡಿಸಿಷನ್ ಏನು ಇಲ್ವಾ ಅಂತೆಲ್ಲ ಹೇಳ್ತಾನೆ. ಇದಕ್ಕೆ ನಾನು ಒಪ್ಪೋದೇ ಇಲ್ಲ, ಆ ಬಡವರು ಮನೆ ಹುಡುಗಿನ ನನ್ನ ಮಗನಿಗೆ ಸೊಸೆಯಾಗಿ, ನನ್ನ ಮಗನಿಗೆ ಹೆಂಡತಿಯಾಗಿ ಈ ಮನೆ ಸೊಸೆಯಾಗಿ ತರಕ ನಾನು ಒಪ್ಪೋದೇ ಇಲ್ಲ ಅಂತ ಚಂಚಲ ಜೋರು ಗಲಾಟೆ ಮಾಡ್ತಾಯಿದ್ದ. ಚಂಚಲ ಜೋರು ಗಲಾಟೆ ಮಾಡ್ತಾಯಿರೋ ಟೈಮಿಗೆ ಸರಿತಾ ಅಲ್ಲಿದ್ದ ಬಂದು ಒಪ್ಪಲೇಬೇಕು ಅಂತೆಲ್ಲ ಹೇಳ್ತಾನೆ. ಓಹೋ ಒಪ್ಪೋದಿಲ್ಲ ಅಂತ ಡಿಸೈಡ್ ಮಾಡಿದ್ದೀರಾ ನೀವು ಅಂತ ಗೌರಿ ಕೇಳಿದರೆ, ಅದೇ ಟೈಮಿಗೆ ಒಪ್ಪಲೇಬೇಕು, ಒಪ್ಪೋದಿಲ್ಲ ಅಂದರೆ ಕೇಳೋರು ಯಾರು ಅಂತೆಲ್ಲ ಹೇಳ್ತಾನೆ. ಓಹೋ ನನ್ನ ಮಗನ ಮದುವೆ ನಾನು ಒಪ್ಪಿಗೆ ಹೇಳ್ದಂಗೆ ನೀವು ಹೋಗಿ ಡಿಸಿಷನ್ ತೊಗೊಂಡಿರಾ ಅಂತೆಲ್ಲ ಜಗಳ ಆಡ್ತಾನೆ. ನೋಡು ಅತ್ತೆ ಮಾವ ಹೋಗೋಕ್ಕೂ ಮುಂಚೆ ನಾನು ಕೇಳಿದ್ರೆ ನಾನು ಒಪ್ಪಿದ್ದೀನಿ, ನನ್ನ ಗಂಡನ ಕೇಳಿ ನನ್ನ ಗಂಡ ಒಪ್ಪಿದ್ದಾನೆ, ಮತ್ತು ಆಮೇಲೆ ನಮ್ಮ ಮೈದನೂ ಒಪ್ಪಿದ್ದಾನೆ, ನನ್ನ ಊರ್ಗೀತಿ ಒಪ್ಪಿದ್ದಾಳೆ, ಮತ್ತು ಇನ್ನೇನು ಅಂತೆಲ್ಲ ನನ್ನ ಮಗನ ಲೈಫ್ ಒಳಗೆ ನನ್ನ ಡಿಸಿಷನ್ ಏನು ನಡೆಯಲ್ಲ ಅಂತ. ಹೌದು ಸರಿ, ಈಗ ನನ್ನ ಮಗನ ಮದುವೆ ಡಿಸಿಷನ್ನೊಳಗೆ ಅತ್ತೆ ಮಾವ ನನ್ನ ಫ್ರೆಂಡ್ ಅರುಂಧತಿ ಮಗಳನ್ನ ತೊಗೋಬೇಕು ಅಂದಾಗ ನಾನೇನ ಚಕಾರ ಎತ್ತಿದ್ದೆ ಇಲ್ವಲ್ಲ. ನೀನೇ ನೋಡು ಮದುವೆ ಫಿಕ್ಸ್ ಆಗೋವರೆಗೂ ಒಂಥರ ಆಡಿ ಮದುವೆ ಫಿಕ್ಸ್ ಆದಮೇಲೆ ನನ್ನನ್ನು ನನ್ನ ಮನೆಯವ್ರನ್ನ ಪ್ರತಿಯೊಬ್ಬರನ್ನು ಆಡ್ಕೊಂತಿದ್ದೀಯಲ್ಲ. ಲೆವೆಲ್ಲು ಸ್ಟೇಟಸ್ಸು ಯಾರು ಏನೂ ಮಾಡಿಲ್ಲ ಚಂಚಲ, ನೀನು ಕಲಿಸಿರೋ ಸಂಸ್ಕಾರನೇ ನಿನ್ನ ಮಗನ ತಲೆ ಮೇಲೆ ಕತ್ತಿಯಾಗಿ ಕುಂತಿದೆ ನೋಡಷ್ಟೇ ಅಂತ ಸರಿತಾ ಅವರು ಬೈದ್ಬಿಡ್ತಾರೆ. ಓ ನಂದೇ ಬ್ಲೇಮ್ ಮಾಡ್ತೀರಾ ಅಂತ ಹೇಳ ಒಪ್ಪಕ್ಕೆ ರೆಡಿ ಇರೋಂಗಿಲ್ಲ. ಇಲ್ಲ ಇದೆಲ್ಲ ನೀನು ಕಲಿಸಿರೋ ಸಂಸ್ಕಾರದಿಂದನೇ ಇವತ್ತು ನಿನ್ನ ಮಗನಿಗೆ ಈ ಪರಿಸ್ಥಿತಿ ಬಂದಿದೆ ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಅದೇ ಒಪ್ಪೋದಿಲ್ಲ ನಾನು ಅಂತೆಲ್ಲ ಗೌರಿ, ನೀವು ಒಪ್ಪಿಲ್ಲ ಅಂದರೆ ನಮ್ಮ ಅಕ್ಕ ಮೋನಿಗನ್ ಕರ್ಕೊಂಡೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ವಿಡಿಯೋ ಸಾಕ್ಷಿ ಎಲ್ಲದು ಪ್ರೂಫ್ ಎಲ್ಲ ತೋರಿಸಿ ನಿಮ್ಮ ಮಗನ ಜೈಲಿಗೆ ಮಾಡ್ತೀನಿ ಅಂತೆಲ್ಲ ಹೇಳ್ತಿರ್ತಾರೆ. ಅದೇ ಟೈಮಿಗೆ ನೋಡಮ್ಮ ಮನೆ ವಿಷಯ ಈ ಥರ ಎಲ್ಲ ಇದು ಆಗೋದು ಬೇಡ, ಒಂದು ಡಿಸಿಷನಿಗೆ ಬರಬೇಕು ಅಂತ ಅವ್ರ ತಂದೆನೇ ಹೇಳ್ತಾರೆ. ಯಾರು ಏನೇ ಹೇಳಿದರು ನಾನು ಮಾತ್ರ ಈ ವಿಚಾರ ಒಪ್ಪೋದೇ ಇಲ್ಲ. ಓಹೋ ಒಪ್ಪೋದೇ ಇಲ್ವಾ, ನನಗೆ ಗೊತ್ತಿರೋ ಮರ್ಯಾದೆ ಕಲಿಸ್ಲಾ ಅಂತೆಲ್ಲ ಗೌರಿ ಗೌರಿ ಹೇಳಿದರೆ ಆವಾಗ ಅಮ್ಮ ಎಲ್ಲ ಆಗ್ತಾ ಇರೋದು ಇವಳೇ ಕಾರಣಮ್ಮ, ಇವಳೇಮ್ಮ ಎಲ್ಲ ಪ್ಲಾನ್ ಮಾಡ್ತಾ ಇರೋದು, ಪ್ರತಿಯೊಂದನ್ನು ಇವಳೇ ಮಾಡ್ತಾ ಇರೋದು ಅಂತೆಲ್ಲ ಹೇಳ್ದ. ಅವಾಗ ವಿವೇಕಿಗೆ ತುಂಬ ಅಂದರೆ ತುಂಬಾ ಕೋಪ ಬಂದುಬಿಡುತ್ತೆ.
ಅದಕ್ಕೂ ಮುಂಚೆ ಸರಿತಾ ಏನು ಹೇಳ್ತಾ ನನ್ನ ಮಗನ ಪ್ರತಿಯೊಂದು ಟಾಯ್ಸ್ ತೊಗೊಂಡು ಹೋಗಲಿ ಬಿಡು ಅಂತಂದು ಮಕ್ಕಳು. ಆಮೇಲೆ ಡ್ರೆಸ್ ತೊಗೊಂಡು ಹೋಗಲಿ ಬಿಡು, ಅವರಿಬ್ಬರು ಅಡ್ಜಸ್ಟ್ಮೆಂಟ್, ಸೆಲ್ ಫೋನ್ ಅದು ಯೂಸ್ ಮಾಡಿದ, ಅವರಿಬ್ಬರು ಫ್ರೆಂಡ್ಶಿಪ್ ಅಂತ ಪ್ರತಿಯೊಂದಕ್ಕೂ ನಾನು ಹೋಗಲಿ ಬಿಡು ಅಟ್ಲೀಸ್ಟ್ ನನ್ನ ಮಗ ಒಂದು ಹುಡುಗಿನ ಇಷ್ಟಪಟ್ಟಿದ್ದ, ಆ ಹುಡುಗಿನ ಮದುವೆ ಆಗೋಕ್ಕೂ ಬಿಡಲಿಲ್ಲ, ಆ ಹುಡುಗಿನೂ ಓಡಿಸ್ಕೊಂಡೋದು. ನಿನ್ನ ಮಗ ಇಷ್ಟೆಲ್ಲ ಮಾಡಿದರು, ನಾನು ಸುಮ್ಮನೆ ಇದ್ದೆ. ಆದರೆ ಇವತ್ತು ಸುಮ್ಮನೆ ಇರೋಂಗಿಲ್ಲ. ಬಡವ್ರ ಮನೆ ಹುಡುಗಿ ಅಂತ ಹೇಳ್ತೀಯಲ್ಲ ನೀನು, ಇವಳು ಆ ಮನೆಯಿಂದ ಬಂದಿರೋಳೆ ಅಲ್ವಾ? ಇವಳು ಆ ಮನೆಯಿಂದ ಬಂದಿರೋಳ ಹೌದಾ ಅಲ್ಲ ಹೇಳಿ ನೀನು ಅಂತ ಕೇಳ್ತಾ, ಈ ಹುಡುಗಿನ ಈ ಮನೆಗೆ ತರಬೇಕಾದ್ರೆ ಇರೋ ಉತ್ಸಾಹ ಈಗ ಯಾಕಿಲ್ಲ ನಿನ್ನ ಮಗನಿಗೆ ತರಬೇಕಾದ್ರೆ ಅಂತ ಸರಿತಾ ಅವ್ರು ಬೈತಾರೆ. ಎಲ್ಲ ಇವಳೇ ಮಾಡಿದ್ದು, ಬಡವ್ರ ಮನೆ ಹುಡುಗಿ ಸಂಸ್ಕಾರ ಸರಿ ಇಲ್ಲ, ಚೀಫ್ ಹಂಗೆ ಹಿಂಗೆ ಅಂತ ಎಲ್ಲ ಬೈತಾರೆ. ಆವಾಗ ನನಗೆ ಗೊತ್ತಿರೋ ಸಂಸ್ಕಾರ, ನನಗೆ ಗೊತ್ತಿರೋ ಮರ್ಯಾದೆ ಕಲಿಸ್ತೀನಿ ಅಂತ ಗೌರಿ ಹೇಳಿದ. ಮಮ್ಮಿ ಇವಳೇ ಎಲ್ಲ ಹೇಳ್ಕೊಡ್ತಾ ಇರೋದು, ಇವಳೇ ಎಲ್ಲ ಮಾಡ್ತಾ ಇರೋದು, ಇವಳಿಗೋ ಈ ಮನೆಗೆ ಸೊಸೆಯಾಗಿ ಬಂದಿದ್ದಾಳಲ್ಲ, ಈಗ ಇವ್ರ ಅಕ್ಕನ ಈ ಮನೆಗೆ ಸೊಸೆಯಾಗಿ ಸೇರ್ಸೋಕ್ಕೆ ಇಷ್ಟೆಲ್ಲ ನಾಟಕ ಮಾಡ್ತಾ ಇರೋದು ಅಂತೆಲ್ಲ ಹೇಳ್ದ. ಇವಳು ಏನು ಮಾಡಿರೋದೆಲ್ಲ ತಪ್ಪು ನೀನು ಮಾಡಿ, ಮೋಸ ನೀನು ಮಾಡಿ, ಸುಳ್ಳು ಅನ್ಯಾಯ ಎಲ್ಲ ನಿನ್ನ ಕಡೆಯಿಂದಾಗಿ ಮತ್ತೆ ಆ ಕಡೆ ತಪ್ಪ ಅಂತ ಬೆಟ್ ಮಾಡಿ ತೋರಿಸ್ತಾ ಇದೆಯಾ ನೀನು ಅಂತ ವಿವೇಕ್ ತಗೊಂಡೋಗಿ ರಪ್ ಅಂತ ಕೆನ್ನೆಗೆ ಬಾರಿಸ್ತಾನ. ಆವಾಗ ಅವ್ರ ತಂದೆಯಿಂದ ಸಕಳು ಏನೋ ನನ್ನ ಮಗನ ಇದು ಮಾಡಿ ನೀನು ಇದಾಗಬೇಕಂತ ಮಾಡ್ಕೊಂಡಿದ್ಯಾ, ಅಷ್ಟು ಅಲ್ಲದೆ ಮತ್ತೆ ಈಗ ನನ್ನ ಸೊಸೆಗೆ ಏಕವಚನದಲ್ಲಿ ಮಾತಾಡಿಸ್ತೀಯಾ, ನಾನು ಸುಮ್ಮನೆ ಇರ್ತೀನಿ ಅಂತಂದೇಳಿ ಹೊಡಿಯೋಕೆ ಹೋಗ್ತಾನೆ. ಆವಾಗ ಅಜ್ಜ ಇದ್ದು ಹೊಡಿಬೇಡ ಬಿಡು, ಹೊಡೆದೆ ನೀನು ಕೈ ಪಾಪ ಸುತ್ಕೊತೈತಿ ಅಂತೆಲ್ಲ ಹೇಳ್ದ. ಆವಾಗ ಅವರು ಜ್ಞಾನೇಶ್ ಅವರು ಹೊಡಿಲಿ ಬಿಡಪ್ಪಾಜಿ, ಏಕೆ ನಮ್ಮ ಮನೆ ಸೊಸೆ ಬಗ್ಗೆ ಮಾತಾಡಿದರೆ ನಾವು ಸುಮ್ಮನೆ ಇರಬೇಕಾ, ಹೊಡಿಲಿ ಬಿಡು, ಇನ್ನೂ 4 ಸಲ ಹೊಡಿಲಿ, ಸುಮ್ಮನೆ ಅಪ್ಪಾಜಿ ಅಂತೆಲ್ಲ ಹೇಳ್ತಾ ಹೋಗಲಿ ಬಿಡು ಅಂತೆಲ್ಲ ಸಮಾಧಾನ. ಈ ಕಡೆ ಹಾಗಲ್ಲ ಅತ್ತಿಗೆ ಹಿಂಗಲ್ಲ ಅತ್ತಿಗೆ ಅಂತೆಲ್ಲ ಹೇಳ್ತಾ ಇರ್ತಾವೆ. ಏನಂದು ನೀನು ನನಗೆ ಅತ್ತಿಗೆ ಅಂತ ಹೇಳ್ತೀಯ, ನನಗೆ ನೀನು ಅತ್ತಿಗೆ ಅನ್ನೋಕೆ ಏನು ಸಂಬಂಧ, ಹೆಂಗೆ ಸಂಬಂಧ, ನನ್ನ ಗಂಡನ ಸ್ವಂತ ತಂಗಿಯ ರಕ್ತ ಹಂಚ್ಕೊಂಡು ಹುಟ್ಟಿದ್ಯಾ, ಅಥವಾ ನಮ್ಮ ಕಾನೂನು ಪ್ರಕಾರ ನಿಮಗೆ ದತ್ತಕ್ಕೆ ತಂದುಕೊಂಡಿದ್ದ, ಏನೂ ಇಲ್ವಲ್ಲ, ಏನೂ ಇಲ್ಲವಲ್ಲ, ಅದಂಗೆ ನೀನು ನಮಗೆ ಅತ್ತಿಗೆ ಅಂತೆಲ್ಲ ಹೇಳ್ತೀಯ. ಹಂಗೆ ನೋಡೋಕೆ ಹೋದರೆ ಎಲ್ಲೋ ಬೀದಿಯಲ್ಲಿ ಬಿದ್ದಿರೋ ನೀನನ್ನು ಮಾವ ತಂದು ಸಾಕಿ ಓದಿಸಿ ನಿಂಗೆ ಮದುವೆ ಮಾಡಿ ಇಷ್ಟೆಲ್ಲ ಮಾಡಿ, ಅವರಿಗೆ ಹೋಲಿಸಿದ್ರೆ ನೀನೇನೂ ಅಲ್ಲ, ನೀನು ಅನಾಥೇನೇ ಅಲ್ಲ ಅಂತೆಲ್ಲ ಹೇಳ್ದ. ನೋಡಮ್ಮ ಚಂಚಲ, ಆ ಆಶಾ ಏನು ಸರಿತಾ ನನಗೆ ಈ ಥರ ಎಲ್ಲ ಮಾತಾಡಬೇಕಂತ ಉದ್ದೇಶಪೂರ್ವಕವಾಗಿ ಮಾತಾಡಿಲ್ಲ, ನೀನು ಮನೆಯವ್ರನ್ನೆಲ್ಲ ಈ ಥರ ಕೇಳಿಸೋಕ್ಕೆ ಈ ಮಾತೆಲ್ಲ ಹೊರಗಡೆ ಬಂದಿಲ್ಲ ಅಂತೆಲ್ಲ ಹೇಳ್ತಾಳೆ. ಅಜ್ಜಿ ಏನೇ ಅಜ್ಜ ಇದು ಸುಮ್ಮನೆ ಇರ್ತೀರಾ ಎಲ್ಲರೂ, ಈ ಮನೆ ಹಿರಿಯಾಗಿ ಈ ಮನೆ ಹಿರಿಯ ಸದಸ್ಯನಾಗಿ ಈ ಕ್ಷಣದಲ್ಲಿ ನಾನು ತೊಗೊಂಡಿರೋ ನಿರ್ಧಾರನೇ ಲಾಸ್ಟ್ ನಿರ್ಧಾರ, ಯಾರು ಏನೋ ನಿರ್ಧಾರ ಇಲ್ಲ ಅಂತೆಲ್ಲ. ಇದೇ ಟೈಮಿಗೆ ಅಜ್ಜಿ ಇದ್ದು ನೋಡಮ್ಮ, ಆ ಹುಡುಗಿನ ಈ ಮನೆ ಸೊಸೆ ಮಾಡ್ಕೊಳಕ್ಕೆ ನಮ್ಮದೇ ತಕರಾರಿಲ್ಲ ಅಂದಮೇಲೆ ನಿಂದೇನೇ ತಕರಾರು ಅಂತ ಅವರಮ್ಮ ಬೈತಾಳೆ. ಅವರಮ್ಮ ಬೈದಾಗ ಅಜ್ಜ ಇದ್ದು ಬೈದ್ಬಿಡ್ತಾನೆ, ಸಾಕು ಈ ಹರಕ್ ಪಂಚಾಯತಿ ಎಲ್ಲ ಬೇಕಾಗಿಲ್ಲ ನನಗೆ, ಈ ಹರಕ್ ಪಂಚಾಯತಿ ನನಗೆ ಬೇಕಿಲ್ಲ, ಇನ್ನು 1 ವಾರದಲ್ಲೇ ಮದುವೆ ರೆಡಿ ಆಗಿದೆ, ಅನಿಕೇತ್ ಮತ್ತು ಮೋನಿಕಾಗೆ ಮದುವೆ ಇಲ್ಲ ಅಂತಂದರೆ ನಿನ್ನನ್ನು ಯಾವುದೇ ನಿರ್ಧಾರ ತೊಗೋಬೇಕಾದ್ರೆ ನಿನ್ನ ಮಗನ ಈ ಮನೆಯಿಂದ ಹೊರಗಿಡ್ತೀನಿ ಅಂತೆಲ್ಲ ಹೇಳಿ ಹೋಗ್ಬಿಡ್ತಾರೆ. ಇದೇ ಟೈಮಿಗೆ ಇಲ್ಲಿ ಪಾರ್ಸೆಲ್ ಕೊರಿಯರ್ ಬಂದಿದೆ 11,000 ರೂಪಾಯಿದು, ನಾವು ಮಾಡಿಲ್ಲ ಅಂತ ಇವರು, ನಾ ಮಾಡಿದ್ದೀನಿ, ನಾನು ಬಂದು ಮನೆತನದ ಸೊಸೆ ಆಗ್ತೀನಿ, ಹೈ ಕ್ಲಾಸು ಗೌರಿ ಥರ ಇರೋಂಗಿಲ್ಲ, ನಾನು ಕ್ಲಾಸಾಗಿ ಕಾಣಿಸ್ತೀನಿ ಅಂತೆಲ್ಲ ಮಕ್ಕ ಜಜ್ಜಾಗ್ಬಿಡ್ತೀನಿ, 11,000 ಮೇಕಪ್ ಕೂಡ ಯೂಸ್ ಆಗ್ಲಾರ್ದಂಗೆ ವೇಸ್ಟ್ ಆಗಂಗೆ ಮಾಡ್ತೀನಿ ನೋಡು ಅಂತೆಲ್ಲ ಅವ್ರ ತಂಗಿ ಹೇಳ್ತಲ್ಲ. ನೀನು ಕಿಚನ್ ಅವ್ರ ಅತ್ತೆ ಆಯಿತು ಸುಮ್ಮನೆ ಹೋಗಲಿ, ಅವಳು ಮದುವೆ ಆಗಿ ಹೋಗ್ತಾಳೆ, ಅವ್ರ ಥರ ಏನು ಜಗಳ ನಿಂದು ಅಂತೆಲ್ಲ ಅವರತ್ತೆ ಸುಮ್ಮನೆ ಇರು ಅಂತೆಲ್ಲ ಹೇಳ್ತಾ. ಈ ಕಡೆ ಇನ್ನೊಂದು ಕಡೆ ಆಶಾ ಹಾಲೊಳಗೆ ಕುಂತಿರ್ತಾ, ಆಶಾಗೆ ಗೌರಿ ಟೀ ತೊಗೊಂಬಂದು ಕೊಡ್ತಾ. ಅತ್ತೆ ಟೀ ನನ್ನನ್ನು ಯಾಕೆ ನೀನು ಅತ್ತೆ ಅಂತೆ, ಇನ್ನೇನು ಅತ್ತೆ ಸಾಕಷ್ಟು ನಂದೇನು ತಪ್ಪಿಲ್ಲ ಅಂತ ಸಾಬೀತು ಮಾಡಿಸಿದ್ದೆ, ನಾನು ಪ್ರಮೋಷನ್ ನಾನು ಈ ಮನೆ ಸೊಸೆ ಅಂತ ಒಪ್ಪತ್ಕೊಂಡಿಲ್ಲ ಅಂತ. ಇವತ್ತು ಒಪ್ಪತ್ಕೊಂಡಿಲ್ಲ ಅಂತ ಏನಾಯಿತು, ಮುಂದೆ ಒಪ್ಪತ್ಕೊಂತಿರಲ್ಲ ಅಂತೆಲ್ಲ ಹೇಳ್ತಾ. ಅದೆಲ್ಲ ಬಿಟ್ಬಿಡು ಅಂತೆಲ್ಲ, ಎಷ್ಟೇ ನನಗೆ ಧೈರ್ಯ ಎಲ್ಲ ಬೇಕಿಲ್ಲ ಅತ್ತೆ, ಪ್ರೀತಿ ಇದ್ದರೆ ಸಾಕು ಅತ್ತೆ ಅಂತ ಕರಿಯಾಕ ಅಂತ. ತಾಯಿ ಮಗಳ ಸಂಬಂಧ, ಕರಳು ಸಂಬಂಧ, ಅತ್ತೆ ಸೊಸೆ ಸಂಬಂಧ, ನೆರಳು ಸಂಬಂಧ ಅಂತೆಲ್ಲ ಕನ್ವಿನ್ಸ್ ಮಾಡ್ತಾಯಿರ್ತಾರೆ. ಇದು ಇವತ್ತಿನ ಎಪಿಸೋಡ್ ಆಗಿರುತ್ತೆ. ಪ್ಲೀಸ್ ಲೈಕ್